ಆಗ್ತಾರೆ. ಹುಡುಗಿ ಅಂತ ಏನು ಹೇಳೋದು ನೀನು ನನಗೆ? ಹುಡುಗಿಯನ್ನ ಗರ್ಲ್ ಫ್ರೆಂಡ್ ಕೊಟ್ಟಿರೋದು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮ ಡೇ ಸ್ಟಾರ್ಟ್ ಆಗ್ತಿರೋದು ಎಲ್ಲಿಂದ ಅಂದರೆ ಕಾಫಿ ಕುಡ್ದು ಹಾಗೆಲ್ಲ ಮಕ್ಕೆಲ್ಲ ತೊಳ್ಕೊ ಬಂದು ಶಶಾಂಕ್ ಕಾಫಿ ಕುಡಿತವ್ರೆ, ಇಲ್ಲೆಲ್ಲ ಕಾಫಿ ಕುಡಿತವ್ರೆ. ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಡ್ರೆಸ್ಸಲ್ಲಿ ಈಸ್ಕೊಂಡು ರೆಡಿಯಾಗಿ ಬೇರೆ ಡ್ರೆಸ್ ಹಾಕೊಂಡು ಕಾಫಿ ಕುಡಿತಾ ಇದ್ದೀವಿ. ಸೊ ಬರೀ ನೋಡೋಣ ಹಿಂಗೆ ಹೋಗೋದು ಡೇ ಅಂತ ಏನಾಗ್ತಿಲ್ಲ ತೋರಿಸ್ತೀನಿ. ಬೇಗ ಮಧ್ಯಾಹ್ನ ಮನೆಗೆ ಹೋಗ್ಬೇಕು, ಬೇಜಾನ್ ಕೆಲಸ ಇದೆ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನಾವು ಇವಾಗೆಲ್ಲ ಬಡಿಸಿ ಎಷ್ಟು ಟೈಮ್ 5 ಗಂಟೆ ಆಯ್ತಲ್ಲ, 5 ಗಂಟೆಗೆ ಊಟ ಮಾಡ್ತಾ ಇದೀವಿ ನಾನು ಇವನು. ಸೊ ಬನ್ನಿ ಇವಾಗ ಊಟ ಮಾಡ್ತಾ ಇದೀವಿ. ಬೆಳಗ್ಗೆ ನಾಷ್ಟನೂ ಕರೆಕ್ಟಾಗಿ ಮಾಡಿಲ್ಲ, ಇವಾಗ ಊಟ ಮಾಡ್ತೀವಿ. ಇವಾಗ ಫ್ರೀ ಆಗಿರೋದು ನಾವು. ತಿಂಡಿ ಎಲ್ಲ ಇವನು ಇಲ್ಲಿ ಫೋನ್ ತೋರಿಸಿದ್ರೆ ಹಿಂಗೆ ತಿರ್ಕಂತಾನೆ. ಆಯ್ತು ಬಿಡ, ತೋರಿಸ್ತಲ್ಲ ಮುಗಿತ್ಲ. ಆಯ್ತು ಕಣ. ಸೊ ಬನ್ನಿ ಗೈಸ್ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ, ವಿಡಿಯೋ ಮಾಡ್ತೀನಿ. ಮನೆಗೆ ಊಟ ಮಾಡೋಣ. ಗಾಯ್ಸ್ ಫೈನಲಿ ನಾನು ಶಶಾಂಕ್ ಕೆಲಸ ಮುಗಿಸಿ ಹೋಗ್ತಾ ಇದ್ದೀನಿ ಮೆಟ್ರೋದಲ್ಲಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಏನಿದೆಯಪ್ಪ, ನಿದ್ದೆ ಬರ್ತೈತೆ ಗಾಯ್ಸ್. ಏನು ಮಾಡೋದು ಎದೊಳಗೆ ಆಗ್ತಿಲ್ಲ. ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಬಂದ್ವಿ, ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ ಮೈಕೆ ನೋವು ಅಂದ್ರೆ ಮೈಕೆ ನೋವು. ಹೇಳ್ಬೇಕು ಅನ್ಕೊಂಡಿದ್ವಲ್ಲ ಅದು ಹೇಳಿದೆ. ಬನ್ನಿ ಗಾಯ್ಸ್ ಹೋಗೋಣ, ಮೆಟ್ರೋ ಹತ್ರ ಹೋಗಿ ಮನೆಗೆ ಹೋಗಿ ಏನಾಗುತ್ತೋ ನೋಡೋಣ. ಗಾಯ್ಸ್ ಫೈನಲಿ ಮನೆಗೆ ಬಂದೀನಿ. ನನ್ನ ತಮ್ಮ ಇಲ್ಲೇ ಕೂತಿ ಹೋಮ್ವರ್ಕ್ ಮಾಡ್ತಾನೆ. ಗೆಜ್ಜೆ ಸೌಂಡ್ ಬತ್ತೈತೆ ಅಂದರೆ ನಮ್ಮಮ್ಮ ಬಂದವರೆ ಅಂತ ಅರ್ಥ. ಬೈಕ್ ಸ್ಟಾರ್ಟ್ ಮಾಡಿದ್ರು. ಕೂಗ್ತಾನೆ ಇದೀನಿ, ಬತ್ತಾನೆ ಅವ್ರೇನೋ ಹಿಂಗೆ ಹಿಂಗೆ ಆಡ್ಕೊಂಡೆ. ಗಾಯ್ಸ್ ನನಗೆ ಸುಸ್ತಾಗ್ಬಿಟ್ಟೈತೆ. ಅದ ನಮ್ಮಮ್ಮ ಏನೋ ಕರೆದು ಅಂತ ನಾನು ಕೇಳಿಸಿಲ್ಲ. ಸೊ ಇವಾಗೆಲ್ಲ ಬಂದಿದ್ದೀವಿ. ನಾನು ಫಸ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಬನ್ನಿ. ಗಾಯ್ಸ್ ರಾತ್ರಿ ಫುಲ್ ನಿದ್ದೆ. ಊಟ ಮಾಡಿದ ತಕ್ಷಣ ಮಲಗಿಬಿಟ್ಟಿದ್ದೆ, ಏನು ಮಾಡಿಲ್ಲ. ನಂಗೆ ಯಾರ ಹತ್ರನೂ ಮಾತಾಡೋಕ್ಕೂ ಆಗಿಲ್ಲ. ಸೊ ಬನ್ನಿ ಆ ವಿಡಿಯೋ ಕಂಟಿನ್ಯೂ ಮಾಡೋಣ ಹಂಗೇನೆ. ಲೆಟ್ಸ್ ಗೋ. ಮತ್ತೆ ಇವಾಗ ರೆಡಿ ಆಗಬೇಕು, ಸ್ವಲ್ಪ ಕೆಲಸ ಇದೆ. ಕೋರಮಂಗ್ಲ ಹತ್ರ ಹೋಗೋಣ ಬನ್ನಿ. ಕೋರಮಂಗ್ಲಾಗೆ ಹೋಗಿ ಬಟ್ಟೆ ತೊಗೊಬೇಕು ಅಂತ ಅನ್ಕೊತಾನೆ ಇದ್ದೀನಿ. ಬಟ್ಟೆ ತೊಗೊಳಕ್ಕಾಯ್ತಾ ಇಲ್ಲ. ಇವತ್ತು ಅಟ್ ಎನಿ ಕಾಸ್ಟ್ ನಾನು ಬಟ್ಟೆ ತೊಗೊಳ್ಳೇಬೇಕು ಗೈಸ್. ಯಾಕಂದರೆ ನಾಳೆ ಎಲ್ಲ ನಾಡಿದ್ದೆ ನಾನು ಬರ್ತಡೆ. ಸೊ ಬನ್ನಿ ನೋಡೋಣ ಬಟ್ಟೆ ತೊಗೊತೀನೋ ಇಲ್ವೋ. ಲೆಟ್ಸ್ ಗೋ. ಇವತ್ತಿನ ಡೇ ಫುಲ್ ಕ್ರೇಜಿ ಮಾಡೋಣ. ಗೊತ್ತಿಲ್ಲ ಕ್ರೇಜಿ ಆಗುತ್ತೋ ಇಲ್ವೋ ಅಂತ. ಮತ್ತು ಕೋರಮಂಗ್ಲಿಂದ ಬಂದು ಮಲ್ಕೊಂಡ್ರು ಮಲ್ಕೊಬೋದು, ಇಲ್ಲ ಆಚೆ ಹೋದ್ರೂ ಹೋಗ್ಬೋದು. ನೋಡೋಣ ಬನ್ನಿ. ಗಾಯ್ಸ್ ಮೊನ್ನೆಯಿಂದ ನಾವು ಫಸ್ಟು HSR ಲೇಔಟ್ RTO ಹತ್ರ ಹೋಗಿ ಅಲ್ಲೂ ಕೆಲಸ ಆಗಿಲ್ಲ. ಅಲ್ಲಿಂದ ಮತ್ತೆ ಬಂದಿರೋದಂದರೆ ಗರುಡಾಚಾರ್ ಪಾಳ್ಯಕ್ಕೆ ಬಂದಿದ್ದೀವಿ ಗೈಸ್. ನಮ್ಮದೊಂದು ಕಾರ್ 24 ಕಾರ್ ತೊಗೊಂಡಿದ್ವಿ. ಅದು RC ಕಾರ್ಡ್ ತೊಗೊಬೇಕಾಗಿತ್ತು. ಅದಕ್ಕೋಸ್ಕರ ಸುತ್ತಾಡ್ತಾ ಇದ್ದೀವಿ. ಎಷ್ಟು ದೂರ ಅಂದರೆ ಅದರ ಒಂದು 2 ಅವರ್ 3 ಅವರ್ ಜರ್ನಿ ಮಾಡಿದ್ದೀವಿ. ಅಪ್ಪ ದೇವ್ರೆ. ಸೊ ಬನ್ನಿ ಇವಾಗ ಇಲ್ಲಿಂದ ಹೋಗ್ಬೇಕಂತೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ನೋಡ್ಬಿಟ್ಟು ಸಿಗೋಣ ಹೆಂಗೆ ಅಂತ. ಇದೆಲ್ಲ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀವಿ ಬೇಸ್ಮೆಂಟ್ಗೆ. ಕೇಳೋಣ ಯಾರನ್ನ. ಬೆಳಗ್ಗೆ ಸುತ್ತಾಡ್ತಾನೆ ಇದ್ದೀನಪ್ಪ ನಾನೊಂದು ಆಯ್ತಾ ಇಲ್ಲಪ್ಪ. ಬೆನ್ನೋ ಬಂದ್ಬಿಟ್ಟೈತೆ ಗೈಸ್. ಬನ್ನಿ ನೋಡೋಣ. ಹತ್ತತ್ರ ನಾನು ಮಧ್ಯಾಹ್ನ ಇಲ್ಲಿ ಅರ್ಧ ದಿನ ಇಲ್ಲೇ ಹೊಂಟೋಯ್ತು. ಎಷ್ಟು ಫೈನಲಿ ಕಾರ್ 24 ಕೆಲಸ ಆಗಲಿಲ್ಲ. ಇನ್ನೂ RC ಕಾರ್ಡ್ ಬಂದಿಲ್ಲ ನಮಗೆ. ಬನ್ನಿ ಇವಾಗ ಮನೆಗೆ ಹೋಗಿ ಸಿಗೋಣ ನಿಮಗೆ. ಫೈನಲಿಂದ ಬಂದು ಊಟ ಮಾಡೋಕೆ ಅಮೃತೇನ ಬಂದಿದ್ದೀವಿ. ಊಟ ಮಾಡ್ಕೊಂಡು ನನಗೆ ಫುಲ್ ಸುಸ್ತಾಗಿದೆ. ಫಸ್ಟು ಊಟ ಮಾಡೋಕೆ ಹೊಟ್ಟೆ ಸೇರಿ ಬಂದು ಊಟ ಮಾಡೋಕೆ. ಗಾಯ್ಸ್ ಫೈನಲಿ ಮನೆಗೆ ಬಂದಾಗ ಊಟ ಮುಗಿಸ್ಕೊಂಡು ಲಿಟ್ರಲಿ ಬೆಳಗ್ಗೆ 9 or 10 ಗಂಟೆಗೆ ಮನೆ ಬಿಟ್ಟಿದ್ದು. ಮನೆಗೆ ಬಂದಾಗ ಟೈಮ್ ನೋಡಿ ತೋರಿಸ್ತೀನಿ, 3:15 ಆಗಿದೆ ಗಾಯ್ಸ್. ಸೆಕೆ ಅಂದರೆ ಸೆಕೆ, ಬಿಸಿಲು ಅಂದರೆ ಬಿಸಿಲು. ಯಪ್ಪ ಮನೆಗೆ ಬಂದ ಐಸ್ ಕ್ರೀಮ್ ತಂದಿಕ್ಕಿದ್ದೆ, ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಲೆಟ್ಸ್ ಗೋ. ಐಸ್ ಕ್ರೀಮ್ ತಿಂದ್ಬಿಟ್ಟು ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ಬಟ್ಟೆ ತರಕ್ಕೆ ಹೋಗಬೇಕು. 2 ದಿವಸದಿಂದ ಹೇಳ್ತಾನೆ ಇದ್ದೀನಿ ಬಟ್ಟೆ ತರಕ್ಕೆ ಹೋಗಬೇಕು ಅಂತ. ಹೋಗೋಕ್ಕೆ ಆಗ್ತಿಲ್ಲ. ಇವತ್ತು ಅಟ್ಲೀಸ್ಟ್ ಹೋಗಲೇಬೇಕು ಗೈಸ್. ಬನ್ನಿ ಹೋಗೋಣ. ಗಾಯ್ಸ್ ಅವಾಗ ತಾನೇ ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ. ಒಂದು 10 ನಿಮಿಷ ಆಗಿತ್ತು. ನೋಡಿದೆ ಕಂಪ್ಯೂಟರ್ ಕ್ಲಾಸಿಂದ ಫೋನ್ ಹಾಕಿದ್ರು ಗೈಸ್, ಬೇಗ ಬನ್ನಿ ಕಂಪ್ಯೂಟರ್ ಕ್ಲಾಸ್ಗೆ, ಏನೋ ಗ್ರೂಪ್ ಫೋಟೋ ತಗೊಬೇಕು, ಸ್ವಲ್ಪ ಕೆಲಸ ಇದೆ ಅಂತ. ಸೊ ಅದಕ್ಕೋಸ್ಕರ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಮನೇಲಿದ್ದೆ ಇದು ಒಂದು ಹಿಂಸೆ. ಏನಾದ್ರು ಒಂದು ಕೆಲಸ ಬರ್ತಾ ಇರುತ್ತೆ, ಆಚೆ ಹೋಗ್ತಾ ಇರಬೇಕು. ಏನೋ ಟಾಪಿಕ್ ಬಗ್ಗೆ ಕಂಟೆಂಟ್ ಮಾಡೋಣ ಅಂದರೆ ಟೈಮೇ ಸಿಗೋಲ್ಲ. ಬನ್ನಿ ಇವಾಗ ಇದೇ ಕಂಟೆಂಟ್ ಅಂದ್ಕೊಂಡು ಕಂಪ್ಯೂಟರ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡೋಣ ಫೋಟೋ ಗಿಡ ತೆಗೆಸ್ಕೊಂಡು
ಹೋಗಬೇಕು ಸ್ವಲ್ಪ ಓಲಾ ಬೈ ಮನೆ ಹತ್ರ ಹೋಗಿ ಬಟ್ಟೆ ತರಕ್ಕೆ ಹೋಗಿ ಅಣ್ಣ ಏನೇನು ಆಗಿದೆ ಇವತ್ತು ತುಂಬ ಕೆಲಸ ಅಂದರೆ ತುಂಬ ಕೆಲಸ ಬರೀ ಓಡಾಡೋದೇ ಕೆಲಸ ಆಗ್ಬಿಟ್ಟೈತೆ ಗಾಯ್ಸ್. ಬನ್ನಿ ಹೋಗೋಣ ಗಾಯ್ಸ್. ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಹೇಳಿದ್ರೆ ಎಲ್ಲಿ ಬಂದು ನೋಡಿ ಮಕ್ಕ ತೋರ್ಸ್ರಪ್ಪ ಮೌಲಬಾಯಿ ಮನೆಗಲ್ಲ ಜಪ್ಪ ಸಾರಿ ಅಣ್ಣ ಮನೆಗೆ ಬಂದಿದ್ದೀವಿ. ಚಂದು ನಿನ್ ಮಾನ ಮರ್ಯಾದೆ ಸೆಕೆಂಡಲ್ಲಿ ಕಳ್ದಾಕೊಂಡು ನನ್ಮಾನ ಮರ್ಯಾದೆ ಇರ್ಲಿ ಸುಮ್ನೆ ಬಂದಿದ್ದಾರೆ ಟಿವಿ ನೋಡೋದಕ್ಕಂತ ಬರೀ ಮೊಬೈಲ್ ಯೂಸ್ಕೊಂಡು ಕೂತಿದ್ದೆ ಅವಾಗಿಂದ. ಚಂದು ಒಳ್ಳೆ ಅಪ್ಡೇಟ್ ಕೊಟ್ಟ ಗೈಸ್. ಮೊಬೈಲ್ ಬಗ್ಗೆ ಮಾತಾಡಬೇಡಪ್ಪ. ಐಫೋನ್ 13 ಅದು ಒಬ್ರಿಗೂ ಇವಾಗ ಇವಾಗ ಹೇಳಪ್ಪ ನೀವೆಲ್ಲ ಎಲ್ಲ ಒಟ್ಟಿಗೆ ಬರ್ತೀರಾ ಇಲ್ಲ ಒಬ್ಬೊಬ್ಬರೇ ಬರ್ತೀರಾ? ಎಲ್ಲ ಒಟ್ಟಿಗೆ ಬರ್ತೀರಾ ಒಬ್ರೇ ಬರ್ತೀರಾ? ಆದ್ರೂ ನಾವು ನೋಡಿದೀವಿ ಅದೇನು 13 ಅಲ್ಲಿ ನೀವು ಓಡಾಡಿದ್ದು ಅದಪ್ಪ ಅಪ್ಪ ಎಲ್ಲಿ ಫೋನ್ ಇಲ್ಲಿ ಏನ್ ಖುಷಿ. 48,000 ಕೊಟ್ಟು ತಗೊಂಡಿದ್ದು 13ನ. ಅದೊಂದು ವಾರಕ್ಕೆ ಪ್ರೈಸ್ ಡ್ರಾಪ್ ಆಗೋಯ್ತು. ಅವನಿಗಾಯ್ತು ಎಲ್ಲ ಮೂವಿ ನೋಡ್ತಾ ಇದೀವಿ. ಒಂದು ಮೂವಿ ನೋಡ್ಕೊಂಡು ಆಮೇಲೆ ಸಿಗೋಣ. ಬಾಯ್ ಬಾಯ್. ಬಟ್ಟೆ ತರಕ್ಕೆ ಹೋಗ್ಬೇಕು ಗೈಸ್. ಇವ್ರು ಬರಲ್ಲ ಅಂತ ಅವ್ರೆ. ಬಾಯ್ ಗಾಯ್ಸ್. ಫೈನಲಿ ಅಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ. ಹೊರಟಿ ಬಟ್ಟೆ ಅಂಗಡಿಗೆ ಹೋಗಬೇಕು. ಸೊ ಬನ್ನಿ ಬಟ್ಟೆ ತೊಗೊಳ್ಳೋಣ. 2 ದಿವಸದಿಂದ ಅನ್ಕೊತಾ ಇದ್ದೀನಿ ಬಟ್ಟೆ ತೊಗೊಬೇಕು ಅಂತ. ಬಟ್ಟೆ ತೊಗೊತಾ ಇಲ್ಲ. ಇವತ್ತು ಟೈಮ್ ಬಂದಿದೆ ಗಾಯ್ಸ್. ಸ್ವಲ್ಪ ಫ್ರೀ ಆದ ಇವಾಗ ಬಟ್ಟೆ ತೊಗೊಳ್ಳೋಣ. ಬಟ್ಟೆ ಯಾವುದಂತ ತೋರಿಸಲ್ಲ ಅನ್ಕೊತೀನಿ. ಅಂಗಡಿ ಹೋಗಿ ತೋರಿಸ್ತೀನಿ ಬೇಕಾದ್ರೆ. ಸೊ ಬಟ್ಟೆ ತೊಗೊಂಡು ಬರ್ತಡೇ ಸಹ ಬಟ್ಟೆ ಯಾವುದು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ ಬಟ್ಟೆ ತೊಗೊಳ್ಳೋಣ. ಬಟ್ಟೆ ಅಂಗಡಿಗೆ ಹೋದ್ಮೇಲೆ ನಾನು ಸಿಗ್ತೀನಿ. ಲೆಟ್ಸ್ ಗೋ ಗಾಯ್ಸ್. ಬಟ್ಟೆ ಏನೋ ತೊಗೊಂಡೆ ಬಟ್ ನನಗೇನೋ ಒಂಥರ ಸ್ಯಾಟಿಸ್ಫೈ ಆಗಿಲ್ಲ ಗಾಯ್ಸ್. ಬಟ್ಟೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಏನೋ ಒಂಥರ ಅದೇ ಒಂಥರ ಕರೆಕ್ಟಾಗಿ ಬಟ್ಟೆ ಸಿಕ್ಕಿಲ್ಲ ಅಂದರೆ ಒಂಥರ ಅನಿಸುತ್ತಲ್ಲ, ಆ ಥರ ಫೀಲ್ ಆಗ್ತಿದೆ. ಬನ್ನಿ ಇಲ್ಲ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬರ್ತಡೇ ಸಹ ತೋರಿಸ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ. ಇವಾಗ ಹಾಕೊಂಡು ತೋರಿಸಿಲ್ಲ ನಾನು. ಆ್ಯಕ್ಚುಲಿ ಫೋಟೋ ತೊಗೊಂಡಿದ್ದೀನಿ, ವೀಡಿಯೋ ಮಾಡಿದ್ದೀನಿ, ಬಟ್ ಹಾಕಲ್ಲ ಅದನ್ನು. ಬರ್ತಡೇ ಸಹ ಗೊತ್ತಾಗುತ್ತೆ. ವೆಯ್ಟ್ ಮಾಡಿ, ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಅಂತ. ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬನ್ನಿ ಹೋಗ್ತಾ ಇದ್ದೀನಿ ಇವಾಗ. ಮತ್ತೆ ನಾವು ಅಮ್ಮ ಫೋನ್ ಮಾಡಿ ಮತ್ತೆ ಬೇರೆ ಕೆಲಸ ಹೇಳೋರು. ಏನು ಅಂದ್ಕೊಂಡವ್ರ ನನ್ನ ಬರೀ ಕೆಲಸ. ಬನ್ನಿ ಹೋಗೋಣ ಇವಾಗ. ನಾವು ಅಮ್ಮನ ಮನೆ ಹತ್ರ ಹೋಗಿ ಈ ಗಾಡಿ ಬಿಟ್ಟು ನಾವು ಅಮ್ಮನ ಜೊತೆ ಹೋಗಿ ನಮ್ಮ ಮನೆಗೆ ಬಿಟ್ಕೊಂಡು ಇನ್ನು ಗೇಮ್ ಆಡಿ ಬೇಜಾನ್ ಕೆಲಸ ಇದೆ ಗಾಯ್ಸ್. ಬನ್ನಿ ಹೋಗೋಣ ಗಾಯ್ಸ್. ಫೈನಲಿ ಮನೆಗೆ ಬಂದೆ, ಎಲ್ಲ ಕೆಲಸ ಮುಗಿಸಿ ಒಂದು ರೌಂಡ್ ನಮ್ಮ ಅಜ್ಜಿ ನೋಡ್ಕೊಂಡು ಬಂದೆ. ಬಟ್ಟೆ ತಂದು ಇಲ್ಲಿ ಇಕ್ಕಿದ್ದೀನಿ. ನಮ್ಮಮ್ಮ ಕೆಲಸದಿಂದ ಬಂದು ಬಟ್ಟೆ ಮಾಡಿ ಸಿಗ್ತಾವ್ರೆ. ನನ್ನ ತಮ್ಮ ಹೋಮ್ವರ್ಕ್ ಬರ್ಕೊತಾವನೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಹೇಳಿ, ಗೇಮ್ ಆಡ್ತೀನಿ. ಹಾಂ ಬಾಯ್ ಬಡ್ಕತಿ. ಏನಮ್ಮ ನೀನು ಎಲ್ಲರೂ ಕಮೆಂಟ್ ಆಗ್ತಾರೆ, ಏನು ಹುಡುಗಿ ಅಂತ ಏನು ಹೇಳೋದು ನೀನು ನನಗೆ? ಹುಡುಗಿಯನ್ನ ಹಾಂ ಗರ್ಲ್ ಫ್ರೆಂಡ್ ಕೊಟ್ಟಿರೋದು ಅಂತ. ಏನಕ್ಕೆ ಏನಂದ್ರಿ ಎಲ್ಲ ಏನು ಹಿಂಗೆಲ್ಲ ಹಾಕೋದು ನೀನು? ಹಂಗೆಲ್ಲ ಹೇಳ್ಬೇಡ ಆಮೇಲೆ. ಆಯ್ತಾ? ಬರೀ ಏನು ಕೆಲಸ ಹೇಳ್ತೀನಿ ನೀನು ನಂಗೆ ಯಾವಾಗಲೂ ಮನೇಲಿ ಕೆಲಸ ಹೇಳೋಕೆ, ಬರೀ ಕೆಲಸ ಮಾಡೋಕ್ಕೆ. ಏನು ಮಮ್ಮಿ ಸಮಾಚಾರ? ಗಂಟ್ಲು ನೋವು ಮಾತಾಡಕ್ ಆಯ್ತಿರ್ಲಿಲ್ಲ ಅಂದ್ರೆ ನಿನ್ಗೆ 2ರಷ್ಟು ಕಿರ್ಚುತ್ತೀನಿ. ಜಾಸ್ತಿ ಅಮ್ಮಂಗೆ ನಾನು ಕಿರ್ಚಿದ್ರೆ ಆಗಲ್ಲ. ಏನಂದ್ಯಾ? ಏನು ಸೊ ಬನ್ನಿ ಗಾಯ್ಸ್ ನೋಡೋಣ. ಊಟ ಏನು ಊಟ? ಮೊಸರು ತೊಗೊಂಬರು ಅನ್ನ ಕುಂತಿದ್ದು ಕುಯ್ದಾಕಿ ನಾತಾಡೋದು ಸೂಪರ್ ಮಮ್ಮಿ. ಎಲ್ಲೆಲ್ಲ ಕಂಡಿದ್ದೀರಿ. ಮನೆಗೆ ಊಟ ಮುಗಿಸಿ ಏನಾಗುತ್ತೆ ನೋಡ, ಆಮೇಲೆ ವಿಡಿಯೋ ಎಂಡ್ ಮಾಡೋಣ. ಗೇಮ್ ಮಾಡೋಣ. ಇನ್ನೊಂದು ಫೋನ್ ಐತಿ. ಸೊ ಗಾಯ್ಸ್ ಫೈನಲಿ ಇವತ್ತಿನ ಡೇ ಮುಗಿತು. ಹೇಳ್ತಿದ್ದು ನಾನು ಗೇಮ್ ಮಾಡ್ತಾಯಿದ್ದೀನಿ ಅಂತ. ಗೇಮ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 11:30. ಮಲಗ್ತಾಯಿದ್ದೀನಿ. ಫುಲ್ ಟಯರ್ಡ್ ಆಯಿತು. ಎಡ್ಸ್ಕೊಂಡು ನಾಳೆ ಸಿಗ್ತೀನಿ. ನಾಳೆ ಒಂದು ಕ್ರೇಜಿ ವಿಡಿಯೋ ಆಗಿರುತ್ತೆ. ಯಾಕಂದರೆ ನಮ್ಮ ಮತ್ತೆ ಬರ್ತಡೆ ನಂದು. ನಮ್ಮ ಮತ್ತೆ ಬರ್ತಡೆ ಕ್ರೇಜಿ ಸ್ಟೋರಿ ಇದೆ. ಅದು ನಿಮ್ಗೆಲ್ಲರಿಗೂ ಹೇಳ್ತೀನಿ. ಸಕ್ಕತ್ತಾಗಿದೆ ಹೇಳ್ತೀನಿ. ಆ್ಯಕ್ಚುಲಾಗಿ ಇವಾಗ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನಿದ್ದೆ ಬಂದುಬಿಟ್ಟಿದ್ದೆ. ಫುಲ್ ಏನೋ ಮಾತಾಡ್ತಾಯಿದ್ದೀನಿ. ಇಟ್ಸ್ ಗೋ. ಗುಡ್ ನೈಟ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹಾಂ ಬಾಯ್ ಬಾಯ್.